ಸರ್ಕಾರದ ನಡುವೆ ಜನೌಷಧಿ ಕೇಂದ್ರದ ಜಟಾಪಟಿ ಜೋರಾಗ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಜನೌಷಧಿ ಕೇಂದ್ರ ಮಾಡ್ತೀರಿ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಕ್ ಬಿಡಲ್ಲ, ಬೇಕಾದ್ರೆ ಬೇರೆ ಜಾಗ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ, ಅಲ್ಲಿ ಬೇಕಾದ್ರೆ ನೀವು ಆ ಕೇಂದ್ರ ಓಪನ್ ಮಾಡ್ಕೊಳ್ಳಿ ಅಂತ. ಆದ್ರೆ ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬೊಬ್ಬರೇ ರಿಯಾಕ್ಷನ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ಪ್ರತಿ ವಿಚಾರದಲ್ಲೂ ಕೂಡ ಖ್ಯಾತೆ ತೆಗೆಯುತ್ತೆ, ಇದು ದುರಂತದ ನಡೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿಗಳು ಸಿಗ್ತಾ ಇದೆ, ಇದು ಪ್ರಧಾನಮಂತ್ರಿಗಳ ಯೋಜನೆ, ಇದು ಸಿಗೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ವಲ್ಲ ರಾಜ್ಯ ಸರ್ಕಾರ ಅನ್ನುವಂಥ ಆರೋಪ. ನರೇಂದ್ರ ಮೋದಿಜಿಯವರ ಕನಸಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನು ತುಳಿತಾ ಇರ್ತಕ್ಕಂಥದ್ದು ದುರಂತ. ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೆಯದಾಗ್ತಾ ಇದೆ, ಕೈಗೆಟಕುವ ದರದಲ್ಲಿ ಇವತ್ತು BP ಇರ್ಬೋದು, ಶುಗರ್ ಇರ್ಬೋದು, ಜನರಿಕ್ ಮೆಡಿಸಿನ್ಸ್ಗಳು ಬಡವ ಇದೆ. ಅದ್ರ ಜೊತೆಲಿ ಅವರು ಕೂಡ ಜೋಡಿಸ್ಲಿ, ಆದರೆ ಅದು ನಿಲ್ಲಿಸ್ತಕ್ಕಂಥದ್ದು ಸರಿಯಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನು ತುಳಿತಾ ಇರ್ತಕ್ಕಂಥದ್ದು ದುರಂತ. ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೆಯದಾಗ್ತಾ ಇದೆ. ನೋಡಿ, ರಾಜ್ಯ ಸರ್ಕಾರದ ವಾದ, ಅದರಲ್ಲೂ ಕೂಡ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಕಾರಣಕ್ಕೂ ಜನೌಷಧಿ ಕೇಂದ್ರಗಳನ್ನು ತೆರೆಯೋದಕ್ಕೆ ಅವಕಾಶ ಕೊಡಲ್ಲ, ಬೇಕಾದ್ರೆ ಮಾರುಕಟ್ಟೆಯಲ್ಲಿ ಒಂದು ಸ್ಥಳ ಗುರುತು ಮಾಡ್ಕೊಳ್ಳಿ, ಅಲ್ಲಿ ಬೇಕಾದ್ರೆ ಜನೌಷಧಿ ಕೇಂದ್ರ ತೆರೀಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಲ್ಲ, ಕಾರಣ ಅಲ್ಲಿ ದೊಡ್ಡ ಮಟ್ಟದ ದಂಧೆ ಎಗ್ಗಿಲ್ಲದೆ ಸಾಗುವಂತ ಆತಂಕ ಇದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಜನಾಕ್ರೋಶ ಸ್ಫೋಟವಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಮಾತ್ರೆಗಳು ಇಲ್ಲವೇ, ಜನ ಔಷಧಿ ಕೇಂದ್ರವೇ ಬಡವರಿಗೆ ಆಸರೆ ಅನ್ನುವಂಥ ಕಿಡಿ ಜನರಿಂದ ವ್ಯಕ್ತವಾಗ್ತಾ ಇದೆ. ಬರೀ ಬಿಜೆಪಿ ನಾಯಕರ ಅಭಿಪ್ರಾಯ ಅಲ್ಲ, ಜನರ ಅಭಿಪ್ರಾಯ ಕೂಡ ಅದೇ. ಇಲ್ಲ, ಅವಕಾಶ ಮಾಡಿಕೊಡ್ಬೇಕು, ಬಡವರಿಗೆ ನಮಗೆ ಔಷಧಿ ಸಿಗುತ್ತೆ ಉಚಿತವಾಗಿ ಅಂತ ಅಂದ್ರೆ ಯಾಕೆ ಅವಕಾಶ ಮಾಡಿಕೊಡಲ್ಲ ನೀವು, ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಬೀದರ್ನಲ್ಲಿ ಜನರ ಅಭಿಪ್ರಾಯ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಬರೋಣ. ರಾಜ್ಯ ಸರ್ಕಾರ ವೈದ್ಯಕೀಯ ಶಿಕ್ಷಣ ಸಚಿವರ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ಆಗ್ತಲ್ಲ ಅಂತ ಹೇಳ್ಬೋದು. ಇವತ್ತು ರಾಜ್ಯಾದ್ಯಂತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನೋಡ್ಬೋದು, ನೀವು ಈಗಾಗಲೇ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ರಾಜ್ಯ ಸರ್ಕಾರ ಇವತ್ತಿನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಈ ಜನೌಷಧಿ ಕೇಂದ್ರಗಳಿಗೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಒಳಗಡೆ ಇದ್ದೀವಿ. ಇಲ್ಲಿ ಕೂಡ ಬ್ರಿಮ್ಸ್ ಆಸ್ಪತ್ರೆ ಒಳಗಡೆ ಏನು ಈಗಾಗಲೇ ಜನೌಷಧಿ ಕೇಂದ್ರ 2000 ನೋಡ್ಬೋದಲ್ಲ, ಪಕ್ಕದಲ್ಲಿ ಇನಾಗ್ರೇಷನ್ ಜನೌಷಧಿ ಕೇಂದ್ರ ಇನಾಗ್ರೇಷನ್ ಬೋರ್ಡ್ ಕೂಡ ಇದೆ. 2016ರಲ್ಲಿ ಏನದಂದ್ರೆ ಈ ಒಂದು ಜನೌಷಧಿ ಕೇಂದ್ರ ಸ್ಥಾಪನೆ ಆಗಿದೆ. ಇವತ್ತು ಸಾಕಷ್ಟು ಜನ ನೋಡ್ಬೋದು, ನೀವು ರೋಗಿಗಳಲ್ಲಿ ತೋರಿಸ್ತೀವಿ, ನಾವು ನೋಡ್ಬೋದು, ಒಂದು ನಿಮಿಷ ನೋಡ್ಬೋದು ನೀವು ಇಲ್ಲಿ ಈಗಾಗಲೇ ಬ್ರಿಮ್ಸ್ ಆಸ್ಪತ್ರೆಯ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಟೆಕ್ನಾಲಜಿ ಹಾಸ್ಪಿಟಲ್ ಬ್ರಿಮ್ಸ್ ಆಸ್ಪತ್ರೆಯ ಚೀಟಿಯನ್ನು ಏನದನ್ನು ತೊಗೊಂಡು ಬರ್ತಾ ಇದ್ದಾರೆ. ಬ್ರಿಮ್ಸ್ ಹಾಸ್ಪಿಟಲ್ ಒಳಗಡೆಗಾರ ಔಷಧ ಮಾತ್ರೆಗಳು ಇದ್ದು ಅಂದ್ರೆ ಇವರು ಜನೌಷಧಿ ಕೇಂದ್ರಕ್ಕೆ ಯಾಕೆ ಬರ್ತಾರೆ? ಇವತ್ತೇನದ ಜನೌಷಧಿ ಕೇಂದ್ರದಲ್ಲಿ ಸುಮಾರು ಸಾಕಷ್ಟು ಚೀಫಲ್ಲಿ ಏನದಂದ್ರೆ ಹೊರಗಡೆ 200 ರೂಪಾಯಿ ಇದ್ರಾಗ ಬರೀ 20 ರೂಪಾಯಲ್ಲಿ ಮಾತ್ರೆಗಳು ಸಿಗ್ತಾವೆ. ಪಬ್ಲಿಕ್ ಕ್ಯಾಮ್ರಾ ಮುಂಭಾಗದಲ್ಲೇ ಅವ್ರು ಏನದಂದ್ರೆ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್ಕಾರ ಯಾವುದೇ ಕಾರಣಕ್ಕೆ ಏನದಂದ್ರೆ ಈ ಜನೌಷಧಿ ಕೇಂದ್ರ ಬಂದ್ ಮಾಡಬಾರ್ದು, ಗೌರ್ಮೆಂಟ್ ಹಾಸ್ಪಿಟಲ್ ಆವರಣದಲ್ಲಿದ್ದರೆ ಭಾಳ ಅನುಕೂಲ ಆಗ್ತದೆ ನಮಗೆ ಅಂತೇಳಿ ಸಾಕಷ್ಟು ರೋಗಿಗಳೇನದಂದ್ರೆ ತಮ್ಮ ನೋವನ್ನು ವ್ಯಕ್ತಪಡಿಸಿರು ಅಂತ ಹೇಳ್ಬೋದು. ಹೀಗಾಗಿ ಈಗಲಾದರೂ ವೈದ್ಯಕೀಯ ಶಿಕ್ಷಣ ಸಚಿವರು ಸರ್ಕಾರ ಏನು ಜನೌಷಧಿ ಕೇಂದ್ರಗಳಿಗೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೊಂದ್ಸರಿ ಮರುಪರಿಶೀಲನೆ ಮಾಡಲೇಬೇಕಾಗಿದೆ ಅಂತೇಳಿ ಜನ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಭ್ರಷ್ಟಾಚಾರದ ಬ್ಯಾಟಲ್ ದಿನೇ ಜೋರಾಗ್ತಾ ಇದೆ. ಒಂದ್ ಕಡೆ ದೋಸ್ತಿ ನಾಯಕರು ಮೂಡಾ ಮತ್ತು ವಾಲ್ಮೀಕಿ ವಿಚಾರವನ್ನ ಮುಂದಿಟ್ಟುಕೊಂಡು ಪಾದಯಾತ್ರೆ ಮಾಡಿದ್ರು, ಆ ಬಳಿಕ ಶಕ್ತಿ ಪ್ರದರ್ಶನ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳೆಲ್ಲ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಪ್ರತ್ಯಸ್ತ್ರ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ವಿರುದ್ಧ ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕುವುದಕ್ಕೂ ಕೂಡ ಒಂದು ರಣತಂತ್ರವನ್ನ ರೂಪಿಸಿದೆ. ಅದೇನಂದ್ರೆ ಬಿಜೆಪಿ ನಾಯಕರ ಹಗರಣಗಳ ವಿರುದ್ಧ ಕಾನೂನು ಸಮರ ಮಾಡಬೇಕು ಅನ್ನುವಂಥ ನಿರ್ಧಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕೋ ಪ್ರಯತ್ನ ಕಾಂಗ್ರೆಸ್ ಪಾಳ್ಯದಿಂದ. ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳನ್ನ ಮತ್ತೆ ಮರು ತನಿಖೆ ಮಾಡುವಂತಹ ನಿರ್ಧಾರ, ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆಯಂತೆ. ಯಾವೆಲ್ಲ ಬಿಜೆಪಿ ನಾಯಕರಿಗೆ ಹಾಗಾದ್ರೆ ನಡುಕ ಶುರುವಾಗಬಹುದು ಅನ್ನುವಂಥ ಪ್ರಶ್ನೆಗೆ ಡಾಕ್ಟರ್ ಕೆ ಸುಧಾಕರ್, ಆರ್ ಅಶೋಕ್, BY ವಿಜೇಂದ್ರ ಸೇರಿದಂತೆ ಹಲವರ ವಿರುದ್ಧ ಭ್ರಷ್ಟಾಚಾರದ ಕೇಸ್.
ಈ ಪ್ರಕರಣಗಳಿಗೆ ಈಗ ಆಲ್ರೆಡಿ ಕೋರ್ಟ್ನಲ್ಲಿ ತಡೆಯಾಜ್ಞೆ ಇದೆ. ಇದನ್ನ ತೆರವು ಮಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗ ಮತ್ತೆ ಕಾನೂನು ಹೋರಾಟವನ್ನ ಮುಂದುವರಿಸುತ್ತಂತೆ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳಾಗ್ತಾ ಇದೆ. ಒಂದ್ ಕಡೆ ಈ ಹಿಂದೆ BS ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಕೇಸನ್ನ ಕೂಡ ರೀಓಪನ್ ಮಾಡಿಸಿ ತನಿಖೆ ಮಾಡಿ ಅವರನ್ನ ಕೂಡ ಸಂಕಷ್ಟಕ್ಕೆ ಸಿಲುಕಿಸಬೇಕು ಅನ್ನುವಂಥ ಪ್ಲಾನ್ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಮುಯ್ಯಿಗೆ ಮುಯ್ಯಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸದ್ಯದ ರಾಜಕೀಯ ವಾತಾವರಣ ಗಮನಿಸ್ತಾ ಹೋದ್ರೆ. ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಓಕೆ, ಸಂಪರ್ಕ ಓಕೆ. ಬಸವರಾಜ್ ಈಗ ಓಕೆ ಕಂಟಿನ್ಯೂ ಮಾಡಿ. ಬಹಳ ಪ್ರಮುಖವಾಗಿ ಯಾವಾಗ ಸಿದ್ದರಾಮಯ್ಯ ಮೇಲೆ ಮೂಡ ಅಂದಿನಿಂದ ಕೂಡ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಸಾಕಷ್ಟು ಜಿದ್ದಾಜಿದ್ದಿನ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಆರಂಭ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಪಾದಯಾತ್ರೆ ಆರಂಭ ಆಗಿಲ್ಲ, ಆ ಬಳಿಕ ಹೈಕಮಾಂಡ್ ಎಂಟ್ರಿ ಆಯ್ತು. ಆ ನಂತರ ಬಿಜೆಪಿ ಕೇಸ್ಗಳನ್ನ ಓಪನ್ ಮಾಡಿಸಿ ಅನ್ನುವಂತ ಒಂದು ತಾಕೀತು ಮಾಡ್ತು. ಅದರ ನಿಟ್ಟಿನಲ್ಲಿ ಬಹುತೇಕ ನಾಯಕರು, ಬಿಜೆಪಿಯ ಬಹುತೇಕ ನಾಯಕರ ಕೇಸ್ಗಳು ಸುಪ್ರೀಂ ಕೋರ್ಟ್ಗಳಲ್ಲಿ ತಡೆಯಾಜ್ಞೆಗಳಾಗಿದ್ದಾವೆ. ಅವುಗಳನ್ನ ಓಪನ್ ಮಾಡಿಸಬೇಕಾದಂತ ಚಾಲೆಂಜ್ ರಾಜ್ಯ ಸರ್ಕಾರಕ್ಕಿದೆ. ಆ ನಿಟ್ಟಿನಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರಾದಂತ ಕಪಿಲ್ ಸಿಬಲ್ ಇರ್ಬೋದು, ಅಭಿಷೇಕ್ ಮನು ಸಿಂಗ್ ಇರ್ಬೋದು, ಅವ್ರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಸುದೀರ್ಘವಾಗಿ ಚರ್ಚೆ ನಡೆಸಿರ್ತಕ್ಕಂಥದ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡಬೇಕಾಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಕಾನೂನು ತಜ್ಞರನ್ನೇ ಕರೆಸಿಕೊಂಡು ಈ ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಒಂದಷ್ಟು ಬಿಜೆಪಿ ನಾಯಕರ ವಿರುದ್ಧ ಇರತಕ್ಕಂತ ತಡೆಯಾಜ್ಞೆಗಳನ್ನ ತೆರವುಗೊಳಿಸಿ ಈಗ ಏನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದಷ್ಟು ಡಿಮಾಂಡ್ ಅನ್ನ ಬಿಜೆಪಿ ಏನ್ ಮಾಡ್ತಾ ಇದೆ, ಅದಕ್ಕೆ ತಿರುಗೇಟನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ರಣತಂತ್ರ ಕಾಂಗ್ರೆಸ್ ಪಕ್ಷದಿಂದ ನಡೀತಾ ಇರ್ತಕ್ಕಂಥದ್ದು ಮತ್ತು ರಾಜ್ಯ ಸರ್ಕಾರದಿಂದ ಕೂಡ ಗಂಭೀರವಾಗಿ ನಡೀತಾ ಇದೆ. ಈ ಒಂದು ಚರ್ಚೆ ಈಗಾಗಲೇ ಆರಂಭವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಒಂದು 6 ತಿಂಗಳಷ್ಟು ಸಮಯ ತೆಗೆದುಕೊಳ್ಳಬಹುದು. ತಡೆಯಾಜ್ಞೆಗಳನ್ನ ಎಲ್ಲವನ್ನೂ ತಗ್ಗಿಸುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಶಿಕ್ಷಣ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನ ಆದೇಶ ಯಥಾವತ್ತಾಗಿ ಜಾರಿಯಾಗಿಲ್ಲ, ಬೇರೆ ಬೇರೆ ರೀತಿಯ ನಿಯಮಗಳನ್ನ ತಂದು ಹೇರಿಕೆ ಮಾಡಲಾಗ್ತಾ ಇದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಶಾಲೆಗಳ ಒಕ್ಕೂಟ ಒಂದು ನಿರ್ಧಾರಕ್ಕೆ ಬಂದಿತ್ತು. ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಬದಲಾಗಿ ನಾವು ಕರಾಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ಶಿಕ್ಷಣ ಸಚಿವರು, ಅದರಲ್ಲೂ ಮಧು ಬಂಗಾರಪ್ಪ ಅವರು ಈಗ ಅಲರ್ಟ್ ಆಗಿದ್ದು ಸಭೆ ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಸಭೆಯ ಬಳಿಕ ಈ ಖಾಸಗಿ ಶಾಲೆಗಳ ಒಕ್ಕೂಟದ ನಿರ್ಧಾರ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ. ರೂಪ್ಸಾ ಕ್ಯಾಂಪ್ಸ್ ಸಂಘಟನೆ ಒಕ್ಕೂಟಗಳ ಜೊತೆ ಸಭೆ ಮಾಡುವಂತ ನಿರ್ಧಾರ ಆಗಿದೆ. ಬಟ್ ಯಾವಾಗ ಸಭೆ ಆಲ್ರೆಡಿ ಆರಂಭ ಆಗಿದೆ.